ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಎಲ್ಲರೂ 21 ದಿನದ ಸೇವೆಯನ್ನು ಆರಂಭ ಮಾಡಿದಿರಿ ಮತ್ತು ಸೇವೆಯನ್ನು ಪ್ರಸಾರ ಮಾಡ್ಕೋದಿರತ್ತ ಭಾವಿಸ್ಕೋದನು. ಇವತ್ತು ಪ್ರತಿನಿತ್ಯ ನಾವು ಈ 21 ದಿನ ಏನಿಲ್ಲ ನಮ್ಮ ಜೀವನವನ್ನು ಬದಲಾಯಿಸುವಂಥ ಒಂದು ದಿನ ಆಗಿರ್ತಾವೆ. ಯಾರೇ ಕೂಡ ನೋಡಿರಿ ಲೇಟ್ ಮಾಡಿ ವಿಡಿಯೋನ ನೋಡ್ರಿ ಕೂಡ ಖಂಡಿತವಾಗಿ ಸೇವೆಯನ್ನು ಆರಂಭ ಮಾಡಿರಿ. ಸ್ವಾಮಿ ಮಹಾರಾಜರಿಗೆ ನಮ್ಮ ಕಡೆಯಿಂದ ಬೇಕಾಗಿರೋದು ನಮ್ಮ ನಿಸ್ವಾರ್ಥ ಭಕ್ತಿ, ನಾವು ಅವ್ರ ಮ್ಯಾಗ ಇಡುವಂಥ ವಿಶ್ವಾಸ ಅಷ್ಟು. ಹಾಗಾಗಿ ಯಾವಾಗ ವಿಡಿಯೋ ನೋಡ್ತಿರಲ್ಲ ನಮ್ಗೆ ಯಾವಾಗ ಅನಿಸ್ತೈತಿ ಅವಾಗ ನೀವು ಸೇವೆಯನ್ನು ಆರಂಭ ಮಾಡಿರಿ. ಸಂಕಲ್ಪಯುಕ್ತ ಸೇವೆ ಇತ್ತಂದ್ರೆ 11 ದಿನ, 21 ದಿನ, 51 ದಿನ, 108 ದಿನ ಈ ರೀತಿ ಇರ್ತಾವೆ. ಆದರೆ ಸ್ವಾಮಿ ಮಹಾರಾಜನ ಸೇವೆಯನ್ನು ಪ್ರತಿನಿತ್ಯ ನನ್ನ ಜೀವನದಾಗ ಸ್ವಾಮಿ ಮಹಾರಾಜನ ಸೇವೆ ಮಾಡ್ತೇನೆ ಅನ್ನೋರ ನಿಮ್ಗೆ ಯಾವಾಗ ವಿಡಿಯೋ ಸಿಗ್ತೈತಿಲ್ಲ ಅವತ್ತಿನಿಂದ ನೀವು ಸೇವೆಯನ್ನು ಆರಂಭ ಮಾಡಿರಿ. ಇವತ್ತು ನಮ್ಮ ಈಗಿನ ಒಂದು ಇಷ್ಟು ಬ್ಯುಸಿ ಲೈಫ್ದಾಗ 21 ದಿನ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡೋದಾಗಲಿ ಅಥವಾ ಗುರುಚರಿತ್ರೆ ಪಾರಾಯಣ ಮಾಡೋಕ್ಕೆ ಸಾಧ್ಯ ಆಗೋದವರ ಅತ್ಯಂತ ಸರಳ ಸೇವೆಯನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಬೇಕೇನು. ನನಗೂ ಕೂಡ ಈ ಸಲ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡೋಕ್ಕೆ ಆಕತ್ತಿಲ್ಲ, ಆದರೆ ಪ್ರತಿನಿತ್ಯ ನನ್ನ ನಿತ್ಯ ಸೇವೆ ಏನಿರ್ತೈತಿಲ್ಲ ಅದು ಹಾಕೋದೈತಿ. ಅದ್ರ ಜೊತೆಗಿನ ತಾರಕ ಮಂತ್ರದ ಆನಂತರ 11 ಮಾಳು ಜಪದ ಸೇವೆಯನ್ನು ಮಾಡ್ಕೋನು. ನೀವು ಕೂಡ ಖಂಡಿತ ಮಾಡಿ. ಇದರಿಂದ ಒಂದು ಅದ್ಭುತ ಒಂದು ಪ್ರಚಿತಿ ನಮ್ಮ ಜೀವನದಾಗ ಒಂದು ಏನು ಸ್ವಾಮಿ ಅನುಭವ ಅನ್ನೋದು ಇರ್ತಿಲ್ಲ ಈ 21 ದಿನದಾಗ ಸ್ವಾಮಿ ಮಹಾರಾಜ ನಮ್ಗೆ ನೀಡ್ತಿರ್ತಾರೆ. ಪ್ರತಿನಿತ್ಯ ಅಂತೂ ನಾವು ಸೇವೆ ಮಾಡ್ರೆ ಅತ್ಯುತ್ತಮ. ಆದರೆ ಇಂಥ ವಿಶೇಷ ದಿನಗಳಲ್ಲಿ ನೀವು ಸೇವೆ ಮಾಡಿ ನಿಮ್ಮ ಜೀವನದಾಗ ಅಸಾಧ್ಯವಾದ್ದನ್ನು ಸ್ವಾಮಿ ಮಹಾರಾಜರ ಸಾಧ್ಯವಾಗಿ ಮಾಡ್ತಾರೆ. ಯಾವಾಗಂದ್ರೆ ನಾವು ಅವ್ರ ಸೇವೆಯನ್ನು ಮಾಡಿದಾಗ. ಹಾಗಾಗಿ ಇವತ್ತು ತಾರಕ ಮಂತ್ರದ ನಿಮ್ಮ ಜೊತೆ ಸೇವೆಯನ್ನು ಶೇರ್ ಮಾಡ್ಬೇಕು. ನೋಡಿರಿ, ತಾರಕ ಮಂತ್ರ ಒಂದು ಅತ್ಯಂತ ಪ್ರಭಾವ ಐತಿ. ಸ್ವಾಮಿ ಮಹಾರಾಜರ ಸಾಕ್ಷಾತ್ ತಮ್ಮ ಭಕ್ತರಿಗೆ ನೀಡಿದಂಥ ಒಂದು ಮಂತ್ರ ಆಗೈತಿ. ಈ ಮಂತ್ರವನ್ನು ಪ್ರತಿನಿತ್ಯ ಅಂತ ನಾವು ಕೇಳ್ತಿರ್ತೇವೆ, ಪಠನೆ ಮಾಡ್ತಿರ್ತೇವೆ. 5 ಪ್ಯಾರಾಗ್ರಾಫದ ತಾರಕ ಮಂತ್ರ ಐತಿ. ಇದ್ರಾಗ ಎಷ್ಟು ಶಕ್ತಿ ಇಲ್ಲ, ನಮ್ಮ ಅನಾರೋಗ್ಯ ಇರಲಿ, ನಮಗೇನೋ ಒಂದು ಟೆನ್ಷನ್ ಇರಲಿ, ಅಥವಾ ಒಂದೊಂದು ಸಲ ನಮ್ಗೆಲ್ಲರಿಗೂ ಅನಿಸ್ತೈತಿ ನೋಡಿ, ನಾವು ಎಲ್ಲರೂ ಇದ್ದರೂ ಕೂಡ ಒಂಟಿತನ ಅನ್ನೋದು ಇರ್ತೈತಿ. ಅಥವಾ ಏನೋ ಒಂದು ಯಾವುದೋ ಒಂದು ಸಮಸ್ಯೆ ಇರ್ಕೊಂಡ ಎಷ್ಟು ಆ ಸಮಸ್ಯೆಯಿಂದ ಪರಿಹಾರನ ಸಿಗೋಲ್ಲ, ಆ ಸಮಸ್ಯೆಯಿಂದ ಯಾವ ರೀತಿ ಹೊರಗೆ ಬರಬೇಕಪ್ಪ, ಏನು ಮಾಡಬೇಕು ಅನ್ನೋದು ನಮ್ಗೆ ಅಷ್ಟು ವಿಚಾರ ಹೊಳಿಲ್ಲ, ಏನು ಮಾಡ್ರೂ ಆ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗ್ತಿರಲ್ಲ. ಅಂಥ ಟೈಮ್ದಾಗ ಈ ತಾರಕ ಮಂತ್ರದ ನೀವು ಅನುಷ್ಠಾನವನ್ನು ಮಾಡಿ ನೋಡಿ. ಒಂದು ಸಣ್ಣ ಗ್ಲಾಸ್ದಾಗ ನೀರು ತೊಗೋರಿ. ಆ ಗ್ಲಾಸ್ದಾಗ ನಿಮ್ಮ ಬಲಗೈಯನ್ನು ಅದ್ರ ಮ್ಯಾಗ ಇಟ್ಟು ತಾರಕ ಮಂತ್ರ ಅನ್ರಿ. ನೀವು ತಾರಕ ಮಂತ್ರ ಅನ್ನುವಾಗ ಜಸ್ಟ್ ನನಗೆ ಸೇವೆಗೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗ್ತೈತಿ, ಅಥವಾ ನನ್ನ ಆರೋಗ್ಯ ಸುಧಾರಣೆ ಆಗ್ತೈತಿ, ಇಲ್ಲ ನನಗೇನೋ ಒಂದು ಬೇರೆ ಸಮಸ್ಯೆ ಇತ್ತು ಅದರಿಂದ ನಾನು ಹೊರಗೆ ಬರ್ತಾನಲ್ಲ, ಎಲ್ಲ ವಿಚಾರ ಬದಿಗಿಟ್ಟ ನನ್ನ ಕಡೆಯಿಂದ ಸ್ವಾಮಿ ಮಹಾರಾಜರ ಸೇವೆ ಮಾಡಿಸ್ಕೋಕೋದಾರು. ಈ ಸೇವೆ ಈ ತಾರಕ ಮಂತ್ರದಿಂದ ಇದೊಂದು ಏನಂದ್ರೆ ತೀರ್ಥ ರೂಪದಾಗ ಆಗ್ತೈತಿ. ಇದನ್ನು ಕುಡಿಯೋದ್ರಿಂದ ನನ್ನ ಶರೀರದಾಗ ಏನು ನನ್ನ ಶರೀರ ಬಾಧೆಗಳಿದಾವು, ನನ್ನ ಮಾನಸಿಕ ನೆಮ್ಮದಿ ಏನು ಹಾಳು ಮಾಡ್ಕೋದೈತಿ, ಇದೆಲ್ಲ ದೂರಾಗಿ ಸ್ವಾಮಿ ಮಹಾರಾಜರು ನನ್ನ ಮೇಲೆ ಕೃಪೆ ಮಾಡ್ತಾರೋ ಅನ್ನೋ ಒಂದು ನಂಬಿಕೆಯಿಂದ ನೀವು ಇದನ್ನು ಮಾಡಬೇಕು. ಆ ಒಂದು ತಾರಕ ಮಂತ್ರವನ್ನು 11 ಸಲ ಹೇಳ್ಕೊತಾ ಆ ನೀರೇನಿರ್ತೈತಲ್ಲ ಅದನ್ನು ಸಂಪೂರ್ಣ ನೀವೇ ಕುಡೀರಿ ನೀರನ್ನು. ಇಲ್ಲ ನಾವು ಮನ್ಯಾಗ ಪ್ರತಿಯೊಬ್ಬರಿಗೂ ಕೊಟ್ಟನ ಅದನ್ನು ಕುಡಿತೇನಂದ್ರೆ ನಡಿತೈತಿ. ಆ ನಂತರ ನಿಮ್ಮ ಮನ್ಯಾಗ ನೋಡ್ರಿ ಸದಾ ಕಿರಿಕಿರಿ, ಮನ್ಯಾಗ ವಾತಾವರಣ ಯಾವಾಗ ನೋಡಿದಾಗ ಜಗಳ ಇರ್ತೈತಿ, ಅಥವಾ ಮನ್ಯಾಗ ಒಂದು ರೀತಿ ಅಶಾಂತಿ ವಾತಾವರಣ ಇತ್ತಂದ್ರೆ ಒಂದು ಸ್ವಲ್ಪ ನೀರನ್ನು ಉಳಿಸಿ ಆ ನೀರನ್ನು ನಿಮ್ಮ ಮನ್ಯಾಗ ಎಲ್ಲ ಕಡೆ ಚುಮುಕಿಸಿರಿ. ಅಂದರೆ ಟಾಯ್ಲೆಟ ಬಾತ್ರೂಮ್ ಬಿಟ್ಟ ಎಲ್ಲ ಕಡೆ ಚುಮುಕಿಸಿರಿ. ಇದರಿಂದ ಏನಾಗ್ತೈತೆ ಅಂದ್ರೆ ಆ ಒಂದು ನೀವು ತಾರಕ ಮಂತ್ರ ಏನು ಅಂತಿರ್ತಿರ್ತಿಲ್ಲ ಆ ತಾರಕ ಮಂತ್ರದ ಆ ನೀರು ಒಂದು ರೀತಿ ತೀರ್ಥ ರೂಪದಾಗಿರ್ತೈತಿ. ನಾವು ಪ್ರತಿನಿತ್ಯ ಸ್ವಾಮಿ ಮಹಾರಾಜರ ತಕ್ಕ ನೀರು ಇಟ್ಟಿರ್ತೇವೆ, ಆ ನೀರನ್ನು ಕೂಡ ನಾವು ಕುಡಿತಿರ್ತೇವೆ. ಅಥವಾ ಈ ಒಂದು ತಾರಕ ಮಂತ್ರ ತೀರ್ಥ ಪ್ರಾಶನ ಮಾಡೋದ್ರಿಂದ ನಮ್ಗೆ ಶಾರೀರಿಕ ಆಗಲಿ ಮಾನಸಿಕ ಆಗಲಿ ತೊಂದರೆ ಇತ್ತಂದ್ರೆ ಖಂಡಿತವಾಗಿ ಹತ್ರ ಪರಿಹಾರ ಸಿಗ್ತೈತಿ. ಮನ್ಯಾಗ ನೆಗೆಟಿವ್ ಏನೇನೋದ್ರ ಜೊತೆ ಕೂಡ ನಷ್ಟ ಆಗ್ತೈತಿ. ಈ 21 ದಿನದಾಗ ಯಾರೇ ವಿಡಿಯೋ ನೋಡ್ಕೊತೀರಿ, ಹೆಣ್ಮಕ್ಳು ಮಾಡಬೇಕು ಅವರ ಮಾಡಬೇಕಿಲ್ಲ, ಪ್ರತಿಯೊಬ್ಬರು ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಬೇಕಾದರೂ ಕೂಡ ಈ ಸೇವೆಯನ್ನು ಮಾಡ್ಬೋದು. ಈ 21 ದಿನದಾಗ ನಿಮ್ಗೆ ಯಾವುದೇ ಸೇವೆ ಮಾಡೋಕ್ಕಾಗಲಿಲ್ಲ ಅಂದರೆ ಈ ತಾರಕ ಮಂತ್ರದ ಅನುಷ್ಠಾನವನ್ನು ಮಾಡಿರಿ. ಮಧ್ಯಾಹ್ನ 12ರಿಂದ 12:30 ತನಕ ಅಷ್ಟ ಮಾಡೋಂಗಿಲ್ಲ, ಅವಾಗ ದತ್ತ ಮಹಾರಾಜರ ಭಿಕ್ಷಾ ಟೈಮ್ ಇರ್ತೈತಿ. ಹಾಗಾಗಿ ಆ ಟೈಮ್ದಾಗ ಸೇವೆ ಮಾಡಬೇಡ್ರಿ. ನಿಮಗೆ ಯಾವಾಗ ಟೈಮ್ ಸಿಗ್ತಿಲ್ಲ ಆ ಟೈಮ್ ಇಟ್ಕೊಂಡು ನೀವು ಸೇವೆಯನ್ನು ಮಾಡಿರಿ. ನಿಮಗೆ ಅನುಕೂಲ ತಕ್ಕಂಗೆ ಮಾಡಿ. ನೀವು ಇಲ್ಲ ಬೆಳಗ್ಗೆ 4 ಗಂಟೆಗೆ ಎದ್ದು ಸೇವೆ ಮಾಡಬೇಕು, ಇದೇ ಟೈಮ್ದಾಗ ಮಾಡ್ಬೇಕು ಅನ್ನೋದು ಏನೂ ಇಲ್ಲ. ಸ್ವಾಮಿ ಮಹಾರಾಜರು ಏನು ಹೇಳ್ತಾರೆ, ನಾವು ಸ್ವತಃ ನಮ್ಮ ಎಲ್ಲ ಕರ್ತವ್ಯಗಳು ನಾವು ನಿಭಾಯಿಸಿ ಸ್ವಾಮಿ ಮಹಾರಾಜರ ಸೇವೆಗೋಸ್ಕರ ನಾವು ಒಂದು 15 ನಿಮಿಷ ಸ್ವಾಮಿ ಮಹಾರಾಜಸ್ಕರ ಟೈಮ್ ಕೊಡೋದಿರ್ತೈತಿ. ಹಾಗಾಗಿ ಸಾಯಂಕಾಲ ಕೂಡ ನೀವು ಈ ಸೇವೆಯನ್ನು ಮಾಡ್ಬೋದು, ಅಥವಾ ರಾತ್ರಿ ಮಲ್ಕೋತಾರೆ ಅದಕ್ಕಿಂತ ಮುಂಚೆನೂ ಕೂಡ ನೀವು ಈ ಸೇವೆಯನ್ನು ಮಾಡ್ಬೋದು. ಈ ಸೇವೆಯಿಂದ ನಿಮ್ಗೆ ನೋಡಿ, ನೀವು ಸ್ವತಃ 21 ದಿನದ ಒಂದು ಚಾಲೆಂಜ್ ಅಂತ ತಗೊಳ್ಬೇಕಾರೆ ಇಲ್ಲಿ 21 ದಿನ ತಾರಕ ಮಂತ್ರದ ಅನುಷ್ಠಾನ ಮಾಡೇ ಮಾಡ್ತಾನೆ, 21 ದಿನ ತಾರಕ ಮಂತ್ರ ತೀರ್ಥನ ಕೊಡ್ತೇನೆ ಅಂತೇಳಿ ಒಂದು ನೀವು ಸ್ವತಃ ನೀವು ಸೆಲ್ಫ್ ಚಾಲೆಂಜನ್ನು ತೊಗೊಂಡ ಈ 21 ದಿನ ತಾರಕ ಮಂತ್ರ ತೀರ್ಥದಿಂದ ನಿಮ್ಮ ಜೀವನದಾಗ ಏನು ಬದಲಾವಣೆ ಆಯಿತು, ನಿಮ್ಮ ಸ್ವಭಾವದಾಗ ಏನು ಬದಲಾವಣೆ ಆಯಿತು, ನಿಮ್ಮ ಸಮಸ್ಯೆಗಳು ಯಾವ ರೀತಿ ದೂರ ಅನ್ನೋದನ್ನು ನೀವೇ ನನಗೆ ಕಮೆಂಟ್ ಮಾಡಿ ಹಾಕ್ತೀರಿ. ಪ್ರತಿಯೊಬ್ಬರು ಕೂಡ ಈ ಸೇವೆಯನ್ನು ಮಾಡಿರಿ. ವಿಶೇಷವಾಗಿ ಯಾರ ಮಾನಸಿಕ
ತೊಂದರೆ ಐತೆ ಅಥವಾ ಏನೋ ಒಂದು ರೀತಿ ಗೊಂದಲ, ತಲ್ಯಾಗ 108 ವಿಚಾರ, ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ, ಆರೋಗ್ಯ ಸಮಸ್ಯೆ ಐತೆ ಅನ್ನೋರು ಖಂಡಿತವಾಗಿ ಈ ಉಪಾಯ ಅಥವಾ ಇಲ್ಲಿ ಎಲ್ಲ ಮುಗಿದೈತಿ, ಇದೊಂದು ಲಾಸ್ಟ್ ಕೊನೆಯ ಉಪಾಯ ಅಂತ ಹೇಳಿ ಮಾಡಿ ನೋಡಿರಿ. ನೀವೆಲ್ಲರೂ ಕೂಡ ನಂಗೆ ಕಮೆಂಟ್ ಹಾಕ್ತೀರಿ ಯಾವ ರೀತಿ ಸ್ವಾಮಿ ಮಹಾರಾಜರ ಅನುಗ್ರಹ ಮಾಡಿರಿ, ಯಾವ ರೀತಿ ಸ್ವಾಮಿ ಮಹಾರಾಜರು ನಮ್ಗೆ ಈ ಸಮಸ್ಯೆಯಿಂದ ಹೊರಗೆ ತಂದ್ರೆ ಅನ್ನೋದ. ಈ ಒಂದು ಸೇವೆ ಏನಿಲ್ಲ ಅತ್ಯಂತ ಅದ್ಭುತ ಸೇವೆ ಐತಿ. ಈ 21 ದಿನದ ನೀವೆಲ್ಲರೂ ಸದುಪಯೋಗವನ್ನು ಪಡ್ಕೋರಿ. ಆನಂತರ ನೀವೇ ಸ್ವತಃ ನಿಮ್ಗೆ ಸೇವೆಯನ್ನು ಇನ್ನೊಬ್ರಿಗೆ ಹೇಳ್ತೀರಿ, ಇನ್ನೊಬ್ರಿಗೆ ಸೇವೆಯನ್ನು ಮಾಡಕಸ್ತೀರಿ. ಸೇವೆಯನ್ನು ಯಾವತ್ತೂ ಕೂಡ ನೀವು ಬಿಡೋಲ್ಲ. ಅಷ್ಟು ಅದ್ಭುತ ಅನುಭವವನ್ನು ತಂದು ಕೊಡ್ತಾವೆ. ಇವತ್ತಿನ ನನ್ನ ಸೇವೆ ಅಂತೂ ಆರಂಭ ಆಗೈತಿ. ನೀವೆಲ್ಲರೂ ಕೂಡ ಸೇವೆಯನ್ನು ಮಾಡ್ಕದಿರಿ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಕ್ಕದಂತ ಭಾವಿಸ್ಕದೇನೋ. ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಪ್ರಸಾರ ಮಾಡಿರಿ. ಅದ್ರ ಜೊತೆಗೆ ಒಂದು ಸಣ್ಣ ಏನಂದ್ರೆ ವಿಡಿಯೋನ ಶೇರ್ ಮಾಡಿರಿ, ಅದಕ್ಕೊಂದು ಲೈಕ್ ಕೊಡಿರಿ. ನೀವು ಕೊಡುವಂಥ ಒಂದು ಲೈಕ, ನೀವು ಒಂದು ವಿಡಿಯೋ ಶೇರ್ ಮಾಡೋದ್ರಿಂದ ನನಗೆ ಇನ್ನಷ್ಟು ಸ್ವಾಮಿ ಸೇವೆನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ಇನ್ನಷ್ಟು ಜನರಿಗೆ ಈ ಸೇವೆಗಳ ತಲುಪಲಿ ಅನ್ನೋದು ಅಷ್ಟೇ ಭಾವನೆ. ಅದ್ರ ಬಿಟ್ಟರೆ ಬೇರೆ ಏನೂ ಇಲ್ಲ. ನನ್ನ ಕಡೆಯಿಂದ ಎಷ್ಟು ಆದೈತೆ ಅಷ್ಟೇ ನಾನು ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ತೇನೆ, ಸ್ವಾಮಿ ಸೇವೆಯನ್ನು ಮಾಡ್ತೇನೆ. ಎಷ್ಟು ಆದೈತೆ ಅಷ್ಟು ಸ್ವಾಮಿ ಮಹಾರಾಜರ ಭಕ್ತರಿಗೆ ಸ್ವಾಮಿ ಮಹಾರಾಜರ ನಾವೆಲ್ಲರೂ ಕೂಡಿ ನಮ್ಮ ಸೇವೆಯನ್ನು ಸ್ವಾಮಿ ಮಹಾರಾಜರ ಚರಣಕ್ಕೆ ಸಮರ್ಪಣೆ ಮಾಡೋಣ. ಸ್ವಾಮಿ ಮಹಾರಾಜರು ಖಂಡಿತವಾಗಿ ನಮ್ಮೆಲ್ಲರ ಕುಟುಂಬದ ಸಂರಕ್ಷಣೆ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಸ್ವಾಮಿ ಮಹಾರಾಜರು ಒಳ್ಳೇದು ಮಾಡಲಿ ಅನ್ಕೋತೆ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ಕೊಂಡು ಮುಂದಿನ ಹೊಸ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇನೋ. ಈ ಮಾಹಿತಿ ಇಷ್ಟ ಆಗಿರೋ ಶೇರ್ ಮಾಡಿರಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಹಾಕಿರಿ. ನಿಮ್ಮ ಅನುಭವ ಸ್ವಾಮಿ ಸೇವೆಯನ್ನು ಮಾಡಿ ಅನುಭವ ಇದನ್ನು ದಯವಿಟ್ಟು ಅನುಭವವನ್ನು ಶೇರ್ ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ.